ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಮಾವಿನ ಹೋಳಿಗೆಯನ್ನು ಮಿಸ್ ಮಾಡ್ಕೋಬೇಡಿ. ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ 4 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಹಾಗೆ 1 ಬಟ್ಲು ಮೈದಾ ಕ್ಲೀನಾಗಿ ಜಲ್ಡಿ ಹಿಡಿತಾ ಇದ್ದೀನಿ. 1 ಬಟ್ಲು ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಪೌಡ್ರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ನಂತರ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ಕ್ಲೀನಾಗಿ ನಾದಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮಾವಿನ ಹಣ್ಣು ಮಿಕ್ಸಿ ಜಾರಲ್ಲಿ ತಗೊಂಡಿದ್ದೀನಿ. 1 ಬೌಲ್ ಬೆಲ್ಲ, ಹಾಗೆ ಏಲಕ್ಕಿ ಪೌಡ್ರು 1 ಸ್ಪೂನ್ ಹಾಕಿದ್ದೀನಿ. ಎಲ್ಲವನ್ನು ಈಗ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡಾಯಿತು. ನಂತರ ಒಂದು ಪ್ಯಾನಲ್ಲಿ 1 ಸ್ಪೂನ್ ತುಪ್ಪ ತಗೊಂಡು, ನಂತರ ಅದೇ ತುಪ್ಪಕ್ಕೆ ಚಿರೋಟಿ ರವೆ 1 ಬೌಲು, ಹಾಗೆ 1 ಬೌಲು ಹಸಿ ಕಾಯಿ ತುರಿ ಎಲ್ಲವನ್ನು ಕ್ಲೀನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು. ನಂತರ ರುಬ್ಬಿರೋ ಅಂಥ ಮಾವಿನ ಹಣ್ಣನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ತುಪ್ಪನೂ ಹಾಕಬೇಕು ಮೇಲೆ ಸ್ವಲ್ಪ. ನಂತರ ಹಿಟ್ಟನ್ನು ಕಲಸಿಟ್ಟಿದ್ವಲ್ವ, ಆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಿಟ್ಟಲ್ಲಿ. ಹಾಗೆ ಸಣ್ಣ ಸಣ್ಣ ಉಂಡೆನಾಗಿ ಮಾಡಿ ಹೂರ್ಣನೂ ರೆಡಿ ಆಯಿತು. ಈ ಕಡೆ ಕಣ್ಕನೂ ರೆಡಿ ಆಯಿತು. ಈಗ ನಾನು ಹೋಳಿಗೆ ಮಾಡೋ ತೋರಿಸ್ತಾ ಇದ್ದೀನಿ. ನಾವು ಮಾಮೂಲಿ ಯಾವ ರೀತಿ ಹೋಳಿಗೆ ಮಾಡ್ತೀವೋ ಆ ರೀತಿ ಮಾಡಿ. ನೀವು ಎಷ್ಟಾದರೂ ತೆಳು ಉತ್ಕೋಬೋದು. ಹೋಳಿಗೆ ತುಂಬಾ ತೆಳು ಮಾಡ್ತಾರೆ ನೋಡಿ, ತುಂಬಾ ಚೆನ್ನಾಗಾಗಿದೆ. ನೀವು ಸಹ ಟ್ರೈ ಮಾಡಿ, ಮಿಸ್ ಮಾಡ್ಕೋಬೇಡಿ ಈ ಹೋಳಿಗೆ ಮಾಡೋದನ್ನು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.